ಹ್ಯಾಕರ್ಸ್ ಗಳ ಗೇಮ್ಸ್ ಬಗ್ಗೆ ನಿಮ್ಗೆ ಗೊತ್ತಾ? ವೆಲ್ಕಮ್ ಟು ಡೇ 12 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ನೀವು ಕಾಮನ್ ಆಗಿ ಪಬ್ಜಿ, ಫ್ರೀ ಫೈರ್ ಇಂತಹ ಗೇಮ್ಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹ್ಯಾಕರ್ಸ್ ಯಾವ ರೀತಿಯಾದಂತಹ ಗೇಮ್ಸ್ ನ ಆಡ್ತಾರೆ ಅಂತ ನಿಮ್ಗೆ ಗೊತ್ತಾ? ಈ ಗೇಮ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ CTF ಅಂತ ಕರಿತೀವಿ, ಕ್ಯಾಪ್ಚರ್ ದ ಫ್ಲಾಗ್. ಕ್ಯಾಪ್ಚರ್ ದ ಫ್ಲಾಗ್ಸ್ ಒಳಗಡೆ ಡಿಫ್ರೆಂಟ್ ಮೋಡ್ಸ್ ಗಳಿದಾವೆ. ಲೈಕ್ ಜಿಯೋ ಪಾರ್ಟಿ ಆಗಿರ್ಬೋದು, ಅಟ್ಯಾಕ್ ಅಂಡ್ ಡಿಫೆಂಡ್ ಆಗಿರ್ಬೋದು, ಕಿಂಗ್ ಆಫ್ ದ ಹಿಲ್ ಆಗಿರ್ಬೋದು, ರೆಡ್ ಟೀಮ್, ಬ್ಲೂ ಟೀಮ್ ಆಗಿರ್ಬೋದು. ಜಿಯೋ ಪಾರ್ಟಿ ಸ್ಟೈಲ್ ಕಾಮನ್ಲಿ ಎಲ್ಲಾ ಸೈಡ್ ನು ಹೋಸ್ಟ್ ಮಾಡ್ತಾರೆ. ಇದ್ರೊಳಗಡೆ ಏನಾಗುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಮಷಿನ್ಸ್ ಗಳಿರ್ತವೆ, ನೀವು ಹ್ಯಾಕ್ ಮಾಡಬಹುದು. ಹ್ಯಾಕ್ ಮಾಡ್ಬಿಟ್ಟು ಅದರಲ್ಲಿ ಯಾವ್ದಾದ್ರು ಫ್ಲಾಗ್ಸ್ ಗಳಿದ್ರೆ ಆ ಫ್ಲಾಗ್ಸ್ ನ ಹುಡುಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಬುಟ್ ರೂಟ್ ಅನ್ನುವಂತಹ CTF ಕೂಡ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಲೋ ಪ್ರಿವಿಲೈಜ್ ಒಳಗಡೆ ಎಂಟರ್ ಆಗ್ತೀರಾ, ಹೈಯೆಸ್ಟ್ ಪ್ರಿವಿಲೈಜ್ ನ ಗೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಎಂಟೈರ್ ಮಷಿನ್ ನೇ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಇನ್ನೊಂದು ಬರುತ್ತೆ ಅಟ್ಯಾಕ್ ಅಂಡ್ ಡಿಫೆಂಡ್ ಅಂತ. ಪ್ರತಿಯೊಂದು ಟೀಮಿಗೂ ಅವ್ರದೇ ಆದಂತಹ ಮಷಿನ್ಸ್ ಗಳನ್ನ ಕೊಟ್ಟಿರ್ತಾರೆ. ನೀವು ಬೇರೆಯವ್ರ ಮಷಿನ್ಸ್ ಗಳನ್ನ ಹ್ಯಾಕ್ ಮಾಡಬೇಕು, ಅದೇ ಟೈಮ್ ಒಳಗಡೆ ನಿಮ್ ಮಷಿನ್ಸ್ ಗಳನ್ನ ನೀವು ಸೆಕ್ಯೂರ್ ಮಾಡ್ತಾ ಹೋಗಬೇಕು. ಇನ್ನೊಂದು ಬರುತ್ತೆ ಕಿಂಗ್ ಆಫ್ ದಿ ಹಿಲ್ ಅಂತ. ಕಿಂಗ್ ಆಫ್ ದಿ ಹಿಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಒಂದೇ ಮಷಿನ್ ಇರುತ್ತೆ, ಡಿಫ್ರೆಂಟ್ ಹ್ಯಾಕರ್ಸ್ ಗಳ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾರು ಜಾಸ್ತಿ ಹೊತ್ತು ಆ ಮಷಿನ್ ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ತಾರೋ ಅವರಿಗೆ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಗಳು ಬರ್ತವೆ. ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ ಅಲ್ಲ? ಲೈಕ್ ಯಾವ್ದಾದ್ರು ಒಂದು ಟೂರ್ನಮೆಂಟ್ ಇದೆ, ಆ ಟೂರ್ನಮೆಂಟ್ ನಲ್ಲಿ ನೀವು ಏನ್ ಮಾಡ್ತಾ ಇದೀರಾ ಅಂದ್ರೆ ಮಷಿನ್ಸ್ ಗಳನ್ನ ಹ್ಯಾಕ್ ಮಾಡ್ತಾ ಇದೀರಾ, ಕಂಪ್ಯೂಟರ್ಸ್ ಗಳನ್ನ ಹ್ಯಾಕ್ ಮಾಡ್ತಾ ಇದೀರಾ. ಇದು ಗ್ಲೋಬಲ್ ಲೆವೆಲ್ ನಲ್ಲೂ ಕೂಡ ಈ CTFs ಗಳನ್ನ ನಡೆಸ್ತಾರೆ. ಅಲ್ಲಿ ಬೇರೆ ಕಂಟ್ರೀಸ್ ಗಳಿಂದ ಹ್ಯಾಕರ್ಸ್ ಗಳು ಬಂದಿರ್ತಾರೆ. ಇದನ್ನ ನೀವು ಏನಾದ್ರು ಟೇಸ್ಟ್ ಮಾಡಬೇಕು CTF ಯಾವ ರೀತಿ ಇರುತ್ತೆ ಅಂತಂದ್ರೆ ಹ್ಯಾಕ್ ದ ಬಾಕ್ಸ್ ಅಥವಾ ಟ್ರಾ ಹ್ಯಾಕ್ ಮೀನ್ ನೀವು ಟ್ರೈ ಮಾಡಬಹುದು. ಅಲ್ಲಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ CTFs ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ಅಂಡ್ ಹ್ಯಾಕಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಫಾಲೋ ಮಾಡಿ. ಸೆಕೆಂಡ್ ವಿಡಿಯೋದಲ್ಲಿ ಬೈ.